ನಿನ್ನೆ ಸಚಿವರೇ, ನೀವು ಕರ್ನಾಟಕ ರಾಜ್ಯಕ್ಕೆ ಸಚಿವರು, ಬರೀ ಮಂಗಳೂರು ಪ್ರಾಂತಕ್ಕಲ್ಲ, ವಕ್ಫ್ ಬೋರ್ಡ್ ಸಚಿವರೇ ಹಾಗೂ ವಕ್ಫ್ ಬೋರ್ಡ್ ಚೇರ್ಮನ್ ಸಾಹೇಬ್ರೆ, ಕರ್ನಾಟಕ ರಾಜ್ಯ ನೀವು ಏನು ಮಾಡ್ತಿದ್ದೀರಾ? ನಮ್ಮ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ದಾವಣಗೆರೆ ಮತ್ತು ಬ್ಯಾಂಗ್ಳೂರಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಎಷ್ಟೋ ಹಗಲು ಲೂಟಿ ಮಾಡ್ಕೊಂಡು ಈ ವಕ್ಫ್ ಬೋರ್ಡ್ ಕಮಿಟಿಗಳಲ್ಲೆಲ್ಲ ಲೂಟಿ ಮಾಡ್ಕೊಂಡು ನಡೀತಾವ್ರೆ. ಈ ನಮ್ಮ ಮೈಸೂರು ಡಿಸ್ಟಿಕಲ್ಲಿ ನಮ್ಮ ಮೈಸೂರು ಚೇರ್ಮನ್ ಅವರು ಹೇಳಿದ್ದಾರೆ, ವಕ್ಫ್ ಬೋರ್ಡ್ ಚೇರ್ಮನ್ನು 100 ಕೋಟಿಗಿಂತ ಎಲ್ಲ ಕಮಿಟಿಗಳಲ್ಲಿದೆ ಅಂತ ಹೇಳಿ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅದು ಲೂಟಿ ಆಗೋಕ್ಕಿಂತ ಮುಂಚೆ ಅದೆಲ್ಲ ದಯವಿಟ್ಟು ಬಡವ್ರ ಬಗ್ಗರಿಗೆ ಅದ್ರ ಹಕ್ಕುಗಳನ್ನ ಮತ್ತು ಅದರಿಂದ ಇಲ್ಲ ಎಜುಕೇಷನ್ ಹೆಲ್ತ್ಗೋಸ್ಕರ ಏನಾದರೂ ಒಳ್ಳೇದು ಮಾಡಿ ಅದನ್ನು ನೋಡಿ. ನೀವು ಏನು ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ, ಇಲ್ಲ ಏನು ಮಾಡ್ತಿದ್ರೆ ಹೇಳಿ, ಉತ್ತರ ಕೊಡಿ. ಇವರು ಹೇಳ್ತಾರೆ ನೋಡಿ, ಎಷ್ಟೋ ಕೋಟ್ಯಾಂತರ ರೂಪಾಯಿ ಇದೆ, 106 ಕೋಟಿ ಇದೆ ಅಂತ ಹೇಳಿ. ಉತ್ತರ 100 करोड़ हमारे मैसूर डिस्ट्रिक्ट में हमारे बैंक में कमेटी हंगे पैसे ಉತ್ತರ ಕೊಟ್ಟು ನೀವು ಜನಗಳಿಗೆಲ್ಲ ನ್ಯಾಯ ಕೊಡ್ಸೋದನ್ನ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಎಲ್ಲರಿಗೂ ತೊಂದರೆ ಕೊಡ್ತಿದ್ದೀರಾ ಜನಗಳಿಗೆಲ್ಲ. ನೀವು ಸಚಿವರಾಗಿ ಇಲ್ಲ ಒಳ್ಳೇದನ್ನ ಮಾಡಿ, ದಯವಿಟ್ಟು ಬಡವ್ರ ಬಗ್ಗರಿಗೆಲ್ಲ ಒಳ್ಳೇದು ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರು ತನ್ನಿ. ಅದನ್ನ ಬಿಟ್ಟು ಏನು ನೀವು ನೋಡೋದೇ ಇಲ್ಲ, ಏನು ಮಾಡೋದೇ ಇಲ್ಲ, ಎಲ್ಲಿ ಹೋಗೋದು ನಾವೆಲ್ಲ ಬಡವ್ರು ಹೇಳಿ. ವಕ್ಫ್ ಪ್ರಾಪರ್ಟಿ ಇನ್ಕಮ್ ಸೋರ್ಸು ಬಡವರ ಹಕ್ಕು ಮತ್ತು ಸ್ಟೂಡೆಂಟ್ಗಳು ಹೆಲ್ತು ಎಜುಕೇಷನಿಂದ ಬಳಕೆ ಮಾಡ್ಕೊಳ್ಳುವ ಹಕ್ಕು. ಇದ್ರದ್ದು ನ್ಯಾಯ ಕೊಡಿಸಿ ದಯವಿಟ್ಟು. ನೀವೆಲ್ಲರೂ ಪುಣ್ಯ ಕಟ್ಕೊಳ್ಳಿ.